ಸಿಎಂ ಸಿದ್ದರಾಮಯ್ಯ ವಿರುದ್ಧವಾಗಿ ಮೈಸೂರಿನ ಲೋಕಾಯುಕ್ತ ಕಚೇರಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ದೂರು ಪ್ರತಿಯನ್ನ ಪಡೆದಿದ್ದಾರೆ. ಲೋಕಾಯುಕ್ತ ಕಚೇರಿಯಿಂದ ಹೊರಬಂದ ಬಳಿಕ ಎಫ್ಐಆರ್ ಪ್ರತಿಯನ್ನ ಮಾಧ್ಯಮಗಳ ಮುಂದೆ ಪ್ರದರ್ಶನ ಮಾಡಿದ್ರು. ಇದು ಇವರಿಗೆ ಒಂದು ರೀತಿಯ ಸಿಕ್ಕಂತ ದೊಡ್ಡ ಗೆಲುವು. ಮೊದಲು ಬೇರೆ ದೂರುದಾರರು ಲೋಕಾಯುಕ್ತಕ್ಕೆ ಅಥವಾ ಈ ಪೊಲೀಸ್ ಸ್ಟೇಷನ್ಗಳಿಗೆ ಹೋದಾಗ ಸಿಎಂ ಆಗಿದ್ರಿಂದ ಕಂಪ್ಲೇಂಟ್ ಅನ್ನ ತಗೊಂಡಿರಲಿಲ್ಲ ಅನ್ನುವಂಥ ನೋವನ್ನು ಕೂಡ ಅವರು ಹೇಳ್ಕೊಂಡಿದ್ರು. ಈ ರೀತಿ ತಪ್ಪಾಯಿತು ಅಂತ ಹೇಳಿದಾಗ್ಲೂ ಕೂಡ, ತಪ್ಪಾಗಿದೆ ಮೂಡಾ ಪ್ರಕರಣದಲ್ಲಿ ಅಂತ ಹೇಳಿದಾಗ್ಲೂ ಕೂಡ ಎಫ್ಐಆರ್ ದರ್ಜ್ ಆಗಿರಲಿಲ್ಲ ಅಂತ. ಇದೀಗ ಅವ್ರವ್ರ ಎಕ್ಸ್ಪ್ರೆಷನ್ ಅಲ್ಲೇ ಗೊತ್ತಾಗುತ್ತೆ ಯಾವ ರೀತಿಯಾದಂಥ ಸಂತೋಷ ಇದೆ ಅಂತ. ಇಲ್ಲಿವರೆಗೂ ಹೋರಾಡಿ ಎಫ್ಐಆರ್ ದಾಖಲಾಗಬೇಕು, ಮುಡಾ ಹಗರಣಕ್ಕೆ ಸಂಬಂಧಪಟ್ಟಂತೆ ಏನು ತಪ್ಪಾಗಿದೆ ಅವೆಲ್ಲವನ್ನೂ ಕೂಡ ವೆರಿಫೈ ಮಾಡಬೇಕು ಅನ್ನುವಂಥ ಇವರ ಹೋರಾಟಕ್ಕೆ ಎಫ್ಐಆರ್ ದಾಖಲಾಗೋ ಮೂಲಕವಾಗಿ ದೊಡ್ಡ ಜಯ ಸಿಕ್ಕಂತಾಗಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಎರಡನೇ ದೂರುದಾರರು. ಪ್ರದೀಪ್ ನಂತರ ಇವರೇ ಹೋಗಿರೋದು ದೂರನ್ನ ಕೊಡೋದಕ್ಕೆ. ಆ ನಂತರವಾಗಿ ಅಬ್ರಹಂ ಅವರು ಹೋಗ್ತಾರೆ. ಸ್ನೇಹಮಯಿ ಕೃಷ್ಣ ದೂರನ್ನ ಕೊಟ್ಟು ಅದರ ಪ್ರತಿಯನ್ನ ಪಡೆದಿದ್ದಾರೆ. ಅವರ ಕೈನಲ್ಲಿದೆ, ಗಮನಿಸಬಹುದು ನೀವು. ಲೋಕಾಯುಕ್ತ ಕಚೇರಿಯಿಂದ ಹೊರಬಂದಂತ ಬಳಿಕ ಎಫ್ಐಆರ್ ಪ್ರತಿಯನ್ನ ಮಾಧ್ಯಮಗಳ ಮುಂದೆ ಪ್ರದರ್ಶಿಸಿದ್ರು. ಇವಾಗಲೇ ಗೊತ್ತಿದೆ ನಿಮಗೆ ಎಫ್ಐಆರ್ ನಲ್ಲಿ ಯಾರು A1 ಇದ್ದಾರೆ, A2, A3, A4 ಯಾರ್ಯಾರು ಇದ್ದಾರೆ, ಜೊತೆಗೆ ಯಾವ್ಯಾವ ಸೆಕ್ಷನ್ಗಳ ಅಡಿಯಲ್ಲಿ ಎಫ್ಐಆರ್ ದಾಖಲಾಗಿದೆ, ಇವೆಲ್ಲ ವಿವರಗಳನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ವಿ. ಆಗ್ಲೇ ಹೇಳಿದಾಗೆ A1 ಆಗಿ ಸಿದ್ದರಾಮಯ್ಯನವರೇ ಇದ್ದಾರೆ, A2 ಆಗಿ ಅವರ ಪತ್ನಿ, ಜೊತೆಗೆ A3 ಆಗಿ ಅವರ ಬಾಮೈದ, ಜೊತೆಗೆ ಸಾಕಷ್ಟು ಸೆಕ್ಷನ್ಗಳಿದ್ದಾವೆ. 120B ಅಡಿಯಲ್ಲಿ ಇದೆ, 166 ಹಾಗೆ 403, 406, 426, 465, 468, 340 ಹಾಗೆ 350 ಈ ಸೆಕ್ಷನ್ಗಳು ಏನೇನು ಹೇಳುತ್ತೆ ಅನ್ನೋದನ್ನು ಕೂಡ ನಾವು ಹೇಳಿದ್ವಿ. ಸೊ ಇದೀಗ ಸ್ನೇಹಮಯಿ ಕೃಷ್ಣ ಅವರ ಕೈಯಲ್ಲಿರುವಂಥ ಎಫ್ಐಆರ್ ಪ್ರತಿಯನ್ನ ನೋಡ್ತಾ ಇದ್ದೀರಾ. ಎಸ್, ಸ್ನೇಹಮಯಿ ಕೃಷ್ಣ ದೂರುದಾರರನ್ನ ನಮ್ಮ ಪ್ರತಿನಿಧಿ ಪ್ರಶಾಂತ್ ಮಾತನಾಡಿಸಿದ್ದಾರೆ. ಆ ಸಂದರ್ಭ ಅವ್ರು ಏನೇನು ಹೇಳಿದ್ರು ಬನ್ನಿ ಕೇಳೋಣ. ಸರ್, ಎಫ್ಐಆರ್ ಆಗ್ರಹಿಸ್ತಾ ಇದ್ರಿ, ಈಗ ಎಫ್ಐಆರ್ ಪ್ರತಿ ತಮ್ಮ ಕೈ ಸೇರಿದೆ. ಮೊದಲನೇದಾಗಿ ಈ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು ಸರ್? ಸರ್, ನಮ್ಮ ನಿರಂತರ ಹೋರಾಟದಲ್ಲಿ ಮೂರನೇ ಅತಿ ದೊಡ್ಡ ಜಯ ಸಿಕ್ಕಿದೆ. ಹೀಗಾಗಿ ಭಾಳ ಖುಷಿಯಾಗಿದೆ ಮತ್ತು ನನ್ನ ಹೋರಾಟಕ್ಕೆ ಮತ್ತಷ್ಟು ಬಲ ಬಂದಂತಾಗಿದೆ. ಸರ್, ಅಂದರೆ ಕೋರ್ಟ್ ಆದೇಶವನ್ನು ಮಾಡಿದ 2 ದಿನಗಳ ನಂತರ ಎಫ್ಐಆರ್ ಆಗಿರುವಂಥದ್ದು. ತಾವು ಕೂಡ ಬೆಳಗ್ಗೆ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಅಸಮಾಧಾನಗಳನ್ನು ಕೂಡ ವ್ಯಕ್ತಪಡಿಸಿದ್ರಿ. ಸರ್, ಏನು ಕೋರ್ಟ್ ಆದೇಶ ಮಾಡಿದೆ ಆ ನಂತರದ ಸಮಯದಲ್ಲಿ ಲೋಕಾಯುಕ್ತರು ಸಾಕಷ್ಟು ನಾಟಕಗಳನ್ನು ಆಡಿದ್ದು ನಿಜ. ಪ್ರಕರಣವನ್ನು ದಾಖಲು ಮಾಡೋದಕ್ಕೆ ನಿರ್ಲಕ್ಷ್ಯವನ್ನು ಮಾಡಿದ್ದು ನಿಜ. ಯಾಕೆ ಅಂತ ಹೇಳಿದ್ರೆ ನಿನ್ನೆ ಒಂದು ಕಾರಣವನ್ನು ಕೊಟ್ಟು ಎಫ್ಐಆರ್ ದಾಖಲು ಮಾಡೋಕ್ಕೆ ಬಿಡಲಿಲ್ಲ, ಅವಕಾಶ ಕೊಡಲಿಲ್ಲ. ಸೊ ಇವತ್ತು ಕೂಡ ಅದೇ ರೀತಿ ಮಾಡಿದ್ರೆ ನಾಳೆ 2 ದಿವಸ ರಜಾ ಇದೆ. ಹೀಗಾಗಿ ಸಿದ್ದರಾಮಯ್ಯನವರ ಒಂದು ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಪ್ರಯತ್ನವನ್ನು ಪಟ್ಟಿದ್ರು. ನಾನು ಮಾಧ್ಯಮದ ಮುಂದೆ ಯಾವಾಗ ಮಧ್ಯಾಹ್ನ ಸ್ವಲ್ಪ ಇದಾಗಿ ಮಾತಾಡಿದೆ, ಅದನ್ನು ಗಮನಿಸಿದ ನಂತರ ಬಹುಶಃ ಮೇಲಾಧಿಕಾರಿಗಳಿಂದ ಅವರಿಗೆ ಆದೇಶ ಬಂದಿರಬೇಕು. ಹೀಗಾಗಿ ಎಫ್ಐಆರ್ ದಾಖಲನ್ನು ಮಾಡಿದ್ದಾರೆ. ಸರ್, ಈಗ ನಿರಂತರವಾಗಿ ಹೋರಾಟ ಮಾಡಿದ್ರಿ, ತಮಗೆ ಒಂದು ಫಲ ಸಿಕ್ಕಿದೆ, ಎಫ್ಐಆರ್ ದಾಖಲಾಗಿದೆ. ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ ಸರ್? ಸರ್, ಇದೇ ರೀತಿ ನಿರಂತರವಾಗಿ ನಾನು ಹೋರಾಟ ಮಾಡ್ತೀನಿ. ಸೊ ನನ್ನ ಮೂಲ ಉದ್ದೇಶ ಸಿದ್ದರಾಮಯ್ಯವ್ರನ್ನ ಅಥವಾ ಕುಟುಂಬದನ್ನ ಜೈಲಿಗೆ ಕಳಿಸೋದು ಅಷ್ಟೇ ಅಲ್ಲ. ಅವರು ಏನು ಅಕ್ರಮವಾಗಿ ನಿವೇಶನ ಪಡೆದಿದ್ದಾರೆ, ಇದೇ ರೀತಿ ಸಾಕಷ್ಟು ಜನಪ್ರತಿನಿಧಿಗಳು ಅಧಿಕಾರಸ್ಥರು ಕೂಡ ಅಕ್ರಮ ನಿವೇಶನ ಪಡೆದಿದ್ದಾರೆ. ಆ ಎಲ್ಲ ನಿವೇಶನಗಳು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ವಾಪಸ್ ಬರಬೇಕು, ಅದು ಅರ್ಹ ಫಲಾನುಭವಿಗೆ ಸೇರಬೇಕು. ಅಲ್ಲಿವರೆಗೂ ಕೂಡ ನಾನು ಕಾನೂನು ಹೋರಾಟವನ್ನು ಎಲ್ಲಿವರೆಗೂ ನಡೆಸಬೇಕು ಅಲ್ಲಿವರೆಗೂ ನಡೆಸ್ತೀನಿ. ಸರ್, ಈಗ ಒಂದು ಕಡೆ ಲೋಕಾಯುಕ್ತದಲ್ಲಿ ಎಫ್ಐಆರ್ ಆಗಿದೆ, ಮತ್ತೊಂದು ಕಡೆ ತಾವೇ ಕೂಡ ಈ ಪ್ರಕರಣವನ್ನು CBIಗೊಳಿಸಬೇಕು ಅಂತ ಹೈಕೋರ್ಟ್ ಮೊರೆ ಹೋಗಿದ್ದೀರಾ. ಯಾಕಾಗಿ ಸರ್? ಸರ್, ಈಗಾಗಲೇ ಗೊತ್ತಾಗಿದೆ, ರಾಜ್ಯ ಸರ್ಕಾರದ ವ್ಯಾಪ್ತಿ ಒಳಪಟ್ಟಂಥ ತನಿಖಾ ಸಂಸ್ಥೆ ಮೇಲೆ ಸರ್ಕಾರದಲ್ಲಿರ್ತಕ್ಕಂಥ ಅಧಿಕಾರದಲ್ಲಿರ್ತಕ್ಕಂಥ ವ್ಯಕ್ತಿಗಳು ಅಧಿಕಾರಸ್ಥರು ಯಾವ ರೀತಿ ಪ್ರಭಾವ ಬೀರ್ತಾರೆ ಅಂತ ಸಾಕಷ್ಟು ಉದಾಹರಣೆಗಳಿದೆ. ಸೊ ಎಲ್ಲ ಉದಾಹರಣೆ ಇಟ್ಕೊಂಡು ಮತ್ತು ನಿಯಮದ ಪ್ರಕಾರ ಮುಖ್ಯಮಂತ್ರಿ ವಿರುದ್ಧ ಪ್ರಕರಣ ದಾಖಲಾದಾಗ ಅದು CBI ತನಿಖೆ ನಡೆಸಬೇಕು ಅಂತ ನಿಯಮ ಇದೆ. ಅದೇ ರೀತಿ 50 ಕೋಟಿಗಿಂತ ಹೆಚ್ಚಿನ ಮೌಲ್ಯದ ಪ್ರಕರಣಗಳು ಕೂಡ CBI ತನಿಖೆ ನಡೆಸಬೇಕು ಅಂತಿದೆ. ಈ ಎಲ್ಲರ ಹಿನ್ನೆಲೆಯಲ್ಲಿ ಈ ಪ್ರಕರಣ CBI ಕೊಡಿಸಬೇಕು ನಮ್ಮ ಉದ್ದೇಶ. ಇದಿಷ್ಟು ಕೂಡ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ಪ್ರಶಾಂತ್, TV9 ಮೈಸೂರು.